ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹುಡುಗರು ಮೂವಿಯ ನಿರ್ದೇಶಕರಾದಂತಹ ಮಾದೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಪಂಕಜ ಸಿನಿಮಾದಲ್ಲಿ ನಟಿಸಿದಂತಹ ನಟಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಂಕಜ ಸಿನಿಮಾ ಅಲ್ಲ ಸರ್, ಪಂಕಜ ಸಿನಿಮಾ ಅಲ್ಲಿ ಪಂಕಜ ಅಡ್ಗೆ. ಹೌದು ಹೌದು. ಈ ವಿಚಾರ ಕೇಳಿದ ನಿಮಗೆ ಹೇಗೆ ಅನ್ನಿಸ್ತು ಸರ್? ಏನು ಅನ್ನಿಸ್ತು ಅಂತ? ಒಂದು ಸ್ವಲ್ಪ ಬೇಜಾರಾಯ್ತು ಸರ್. ಹ್ಮ್. ಯಾಕಂದ್ರೆ ನಮ್ಮ ಸಿನಿಮಾ ಆಕ್ಟ್ ಮಾಡಿತ್ತು ಆ ಹುಡುಗಿ, ಹೌದು, ಚೆನ್ನಾಗಿ ಮಾಡಿದ್ರು ಪರ್ಫಾರ್ಮೆನ್ಸ್. ಹುಡುಗರು ಸಾಂಗ್ ಸೂಪರ್ ಹಿಟ್ ಆಗಿತ್ತು ಆ ಸಾಂಗ್. ಹ್ಮ್. ಅದಾಗಿ ಸ್ವಲ್ಪ ಬೇಜಾರಾಯ್ತು. ಹ್ಮ್ 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 ಹ್ಮ್. ನಿಮಗೆ ಟಚ್ ಅಲ್ಲಿ ಇದ್ರಾ ಸರ್ ಅವರು? ಇಲ್ಲ, ಹುಡುಗ ಸಿನಿಮಾ ಆದ್ಮೇಲೆ ನಮಗೂ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಹ್ಮ್. ನಮ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ ಇಮ್ರಾನ್ ಸರ್ದಾರಿ ಡ್ಯಾನ್ಸ್ ಮಾಡಿ. ಹ್ಮ್ 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 ಹ್ಮ್. ಒಂದ್ 2-3 ಫೋಟೋ ತೋರಿಸಿದ್ರು. ಆಮೇಲೆ ನಾವು ಹುಡುಗಿನ ಓಕೆ ಮಾಡಿ ಕರ್ಸಿ ಸಾಂಗ್ ಮಾಡಿ. ಹೌದು ಹೌದು. ಈಗ ಬಾಲಿವುಡ್ನಲ್ಲಿ ಅನುಮಾನಾಸ್ಪದವಾಗಿ ನಟಿಯರ ಸಾವನ್ನಪ್ಪುವಂತಹದ್ದು ಹೊಸ್ತು ಅಲ್ಲ. ಬಟ್ ಈಗ ಈ ನಟಿಯ ವಿಚಾರದಲ್ಲಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೂ ಪೊಲೀಸರು ಅದನ್ನು ಕನ್ಫರ್ಮ್ ಮಾಡಿಲ್ಲ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಏನು ಗೊತ್ತಿಲ್ಲ ಸರ್, ನಾವು ನಿಮ್ಮಂಗೆಲ್ಲ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ. ಹ್ಮ್. ಏನಾಗಿದೆ ಅಂತ ನಾನು ಟಿವಿಲಿ ನೋಡ್ತಾ ಇದ್ದೆ ಎಲ್ಲ ಮ್ಯಾಟ್ರನ್ನು. ಹ್ಮ್. ಅದೇ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹ್ಮ್ 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 ಹ್ಮ್. ಈ ನಟಿ ಬರೀ ಇನ್ನೂ 42 ವರ್ಷ ಸರ್, ಚಿಕ್ಕ ಏಜ್, ಬಾಳಿ ಬದುಕಬೇಕಾದವರು. ಜೊತೆಗೆ 3 ದಿನಗಳ ಕಾಲ ಈ ನಿಮ್ಮ ಸಿನಿಮಾದ ಈ ಹಾಡಿಗೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಅಂತೇಳಿ ಆಗಲೇ ಶ್ರೀನಗರ ಕಿಟ್ಟಿ ಅವರು ಕೂಡ ಹೇಳ್ತಾ ಇದ್ರು. ಸೆಟ್ಟಲ್ಲೆಲ್ಲ ಹೇಗಿರ್ತಿದ್ರು ಸರ್? ತುಂಬಾ ಪಾಪ ಒಳ್ಳೆ ಹುಡುಗಿ, ತುಂಬಾ ಲವಲವಿಕೆಯಿಂದ ಇರ್ತಾ ಇದ್ರು. ಹ್ಮ್. ಹೇಳಿದ ಮೂಮೆಂಟ್ ಎಲ್ಲ ಪಕ್ಕ ಮಾಡೋರು, ತುಂಬಾ ಚೆನ್ನಾಗಿ ಮಾಡೋರು. ಹ್ಮ್ ಹ್ಮ್ ಹ್ಮ್. ಓಕೆ. ಈಗ ಸಡನ್ ಆಗಿ ನಿಮ್ಮ ಸಿನಿಮಾದ ಹಾಡಿನಲ್ಲಿ ನಟಿಸಿದಂತಹ ನಟಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿದಾಗ ಶಾಕ್ ಆಯ್ತಾ ಸರ್? ಖಂಡಿತ ಆಗುತ್ತೆ ಸರ್. ನಾವು ಆಡಿಯೋ ಸಿನಿಮಾಲಿ ಆಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಖಂಡಿತನೇ ಶಾಕ್ ಆಗುತ್ತೆ. ಹ್ಮ್ 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 ಹ್ಮ್. ಈ ಸಿನಿಮಾ ಶೂಟಿಂಗ್ ಮುಗಿದಾದ್ಮೇಲೆ ಏನು ಅವರೇನು ಸಂಪರ್ಕದಲ್ಲಿ ಇರಲಿಲ್ಲ ಸರ್ ನಿಮಗೆ? ಇಲ್ಲ. ಹ್ಮ್ ಹ್ಮ್ ಹ್ಮ್. ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಂತಹ ಸೆಲೆಬ್ರಿಟೀಸ್ಗಳಲ್ಲಿ ಈ ರೀತಿ ಆಗ್ಬಿಟ್ರೆ ಹೆಂಗೆ ಅಂತ? ಅದೇ ಕೊರೋನಾ ಬಂದ್ಮೇಲೆ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳು, ನಾವು ಕೇಳ್ಪಟ್ಟಂಗೆ. ಹ್ಮ್ ಹಮ್ ಹಮ್. ಕೊರೋನಾ ಮುಂಚೆ ಇಷ್ಟೊಂದು ಇಲ್ಲ ಹಾರ್ಟ್ ಅಟ್ಯಾಕ್ಗಳು. ಈ ಚಿಕ್ಕ ವಯಸ್ಸಿಗೆ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಅಂತಾನೆ ಇದೆ. ಹ್ಮ್. ಸಿನಿಮಾದವ್ರಂತಲ್ಲ, ಪಬ್ಲಿಕ್ ಅಲ್ಲೂ ಅದೇ ನಡೀತಾನೆ ಇದೆ. ಪಬ್ಲಿಕ್ ಅವ್ರಿಗೂ ಸುಮಾರು ಜನಕ್ಕೆ ಅದೇ ತರ ಆಗಿದೆ. ಬರೀ ಹಾರ್ಟ್ ಅಟ್ಯಾಕ್ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.